ಹೇ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ನಮಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನನ್ನ ಜೊತೆ ನನ್ನ ಕತೆ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅಜಿತ್ ಮತ್ತು ಸತ್ಯ ಇಬ್ಬರೂ ಮನೆಗೆ ಬರ್ತಾರೆ. ಭೂಮಿ ಭೂಮಿ ಅಂತ ಕರಿತಾ ಇರ್ತಾರೆ. ಯಾಕೋ ಭೂಮಿ ಮನೆ ಒಳಗಡೆ ಇರಬೇಕು ಕಣೋ, ಅವಳು ಕೇಳಿಸ್ತಾ ಇಲ್ಲ ಅನ್ಸುತ್ತೆ ಅಂತ ಅವ್ರ ಅಮ್ಮ ಹೇಳ್ತಾ ಇರ್ತಾರೆ. ಇಲ್ಲಮ್ಮ, ನಾನು ಭೂಮಿಗೆ ಏನೋ ಗಿಫ್ಟ್ ತಂದಿದ್ದೀನಿ, ಅದನ್ನ ಕೊಡಬೇಕು ಅವಳಿಗೆ ಅಂತ ಹೇಳ್ತಾ ಇರ್ತಾನೆ. ಭೂಮಿ ಬೇಗ ಬಾರಮ್ಮ, ನನ್ನ ಮಗ ನೀನು ಬಂದಿಲ್ಲ ಅಂದರೆ ಕುಣಿದಾಡ್ಬಿಡ್ತಾನೆ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಭೂಮಿ ಕೆಳಗಡೆ ಇಳಿದು ಬರ್ತಾ ಇರ್ತಾಳೆ. ಆವಾಗ ಅದೇನು ತಂದಿದೀಯಾ, ನನಗೆ ತೋರಿಸಲ್ವಾ ಅಂತ ಕೇಳ್ತಾ ಇರ್ತಾಳೆ ಈ ಮಂಜು. ಆವಾಗ ಯಾಕೆ, ನಾನು ನನ್ನ ಭೂಮಿಗೋಸ್ಕರ ತಂದಿರೋದು, ನಿನಗೆ ಯಾಕೆ ತೋರಿಸ್ಬೇಕು, ಅಷ್ಟೊಂದು ಕ್ಯೂರಿಯಾಸಿಟಿನ ನಿನಗೆ ಅಂತ ಕೇಳ್ತಾ ಇರ್ತಾನೆ. ಆವಾಗ ಅವಳು ಸುಮ್ಮನೆ ನಿಂತಿರ್ತಾಳೆ. ಆವಾಗ ಭೂಮಿ ಬರ್ತಾಳೆ. ಭೂಮಿ ಬಾಯಿಲಿ ಚಿನ್ನ, ನೀನು ಯಾಕೆ ನಿಂತಿದ್ದೀಯಾ, ಬಾಯಿಲಿ ನಿನ್ನ ಕಾಲು ನೋವುತ್ತೆ ಅಂತ ಹೇಳಿ ಅಲ್ಲೇ ಕೂರಿಸ್ಕೊತಾನೆ. ಕೂತ್ಕೊಂಡಾದ್ಮೇಲೆ ನಿನಗೆ ಅಂತ ನಾನು ಒಂದು ಗಿಫ್ಟ್ ತೊಗೊಂಬಂದಿದ್ದೀನಿ, ಓಪನ್ ಮಾಡಿ ನೋಡು ಅಂತ ಅವಳ ಮುಂದೆನೇ ಬಾಕ್ಸ್ನ ಓಪನ್ ಮಾಡ್ತಾನೆ. ಬಾಕ್ಸ್ ಓಪನ್ ಮಾಡಿದಾಗ ಅದರಲ್ಲಿ ಹಸಿರಿನ ಗಾಜಿನ ಬಳೆ ಇರುತ್ತೆ. ಅದನ್ನ ನೋಡಿ ಭೂಮಿಗೆ ತುಂಬ ಸಂತೋಷ ಆಗುತ್ತೆ. ಆ ಗಾಜಿನ ಬಳೆನ ಇಸ್ಕೊತಾಳೆ. ನಾನೇ ನಿನ್ನ ಕೈಗೆ ಗಾಜಿನ ಬಳೆನ ಹಾಕ್ತೀನಿ ಅಂತ ಬಳೆನ ತೊಡ್ಸೋದಕ್ಕೆ ಹೋಗ್ತಾ ಇರ್ತಾನೆ. ಅವ್ನು ಹೆಲ್ಪ್ ಮಾಡ್ತಾ ಇರ್ತಾನೆ. ಆವಾಗ ಭೂಮಿನ ಕೈಗೆ ಎಲ್ಲ ಬಳೆಗಳನ್ನೂ ಹಾಕೋತಾಳೆ. ಹಾಕೊಂಡಾದ್ಮೇಲೆ ಅವಳಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಬಳೆನ ಹಾಕೊಂಡು ಮನೆಯವ್ರಿಗೆಲ್ಲ ತೋರಿಸ್ಬಿಟ್ಟು ಅದನ್ನು ಮನೆ ರೂಮ್ ಒಳಗಡೆ ಹೋಗ್ತಾಳೆ. ರೂಮ್ ಒಳಗಡೆ ಹೋಗೋದ್ಮೇಲೆ ಮಿರರ್ ಮುಂದೆ ನಿಂತ್ಕೊಂಡು ಆ ಗಾಜಿನ ಬಳೆಗಳನ್ನ ನೋಡಿಕೊಂಡು ತುಂಬ ಖುಷಿ ಪಡ್ತಾ ಇರ್ತಾಳೆ. ಮುತ್ತೈದೆ ಅದೊಳಗೆ ಗಾಜಿನ ಬಳೆ, ಮಾಂಗಲ್ಯ ಇದೆಲ್ಲ ಎಷ್ಟು ಶೋಭೆ ಕೊಡುತ್ತೆ. ಆದರೆ ನನಗೆ ಇದೆಲ್ಲ ಇದೆ, ಭಗವಂತ ಇದನ್ನೆಲ್ಲ ಕೊಟ್ಟಿದ್ದಾನೆ, ಆದರೆ ಇದಕ್ಕೆ ನಾನೇ ವಾರಿಸ್ತಾರ ಅಂತ ಹೇಳೋ ಗಂಡ ಮಾತ್ರ ಇಲ್ವಲ್ಲ. ಈಗ ನಾನು ಇಲ್ಲಿ ಬರೀ ನಾಟಕ ಆಡ್ತಿದ್ದೀನಲ್ಲ ಅಂತ ತುಂಬ ಬೇಜಾರು ಮಾಡ್ಕೊತಾ ಇರ್ತಾಳೆ. ಆವಾಗ ಅಜಿತ್ ಡ್ರೆಸ್ ಚೇಂಜ್ ಮಾಡಿಕೊಂಡು ಅವನು ಅಲ್ಲಿಗೆ ಬರ್ತಾನೆ. ಆವಾಗ ಏನು ಭೂಮಿ ಫೀಲ್ ಮಾಡ್ಕೊತಾ ಇದೆಯಾ ಅಂತ ಹೇಳ್ತಾನೆ. ಆವಾಗ ಏನು ಮಾಡೋದು ಸಾಹೇಬ್ರೆ, ನನಗೆ ಈ ಬಳೆಗಳನ್ನ ನೋಡಿ ತುಂಬ ಫೀಲ್ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಆದರೆ ಏನು ಮಾಡೋದು, ನಾವು 1 ವರ್ಷದ ಮಟ್ಟಿಗೆ ಮಾತ್ರ ಗಂಡ ಹೆಂಡತಿ ಆಗಿದ್ದೀವಿ ಮನೆಯಲ್ಲಿ, ಅವ್ರು ನೋಡೋರ ಕಣ್ಣಿಗೋಸ್ಕರನಾದ್ರೂ ನಾವು ಆ ಥರ ಇರಬೇಕಾಗತ್ತೆ ಅಂತ ಹೇಳ್ತಾ ಇರ್ತಾರೆ. ಆದರೆ ಭೂಮಿ ಮನ್ಸಾರೆ ಒಂದು ಹೆಂಡತಿ ಹೇಗೆ ಬಿಹೇವ್ ಮಾಡಬೇಕು ಆ ಥರ ಬಿಹೇವ್ ಮಾಡ್ತಾ ಇರ್ತಾಳೆ. ಅಜಿತ್ಗೂ ಅದೇ ಥರ ಮನಸ್ಸಲ್ಲಿ ಪ್ರೀತಿ ಹುಟ್ಟಿರುತ್ತೆ. ಆದರೆ ಅವಳ ಮುಂದೆ ಯಾವತ್ತೂ ಎಕ್ಸ್ಪ್ರೆಸ್ ಮಾಡಿ ತೋರಿಸ್ಕೊಂಡಿರೋದಿಲ್ಲ. ಜನಂಗೆ ತುಂಬ ಕೋಪ ಬಂದಿರುತ್ತೆ. ಅವ್ರ ಅಮ್ಮನ ಮುಂದೆ ನೋಡಿದ್ಯಾ ಮಾಮ್, ಇಷ್ಟೆಲ್ಲ ಓವರಾಗಿ ಆಡ್ತಾನೆ, ಒಂದು ಗಾಜಿನ ಬಳೆ ತಂದ್ಬಿಟ್ಟು ಆಫ್ಟರ್ ಆಲ್ ಆ ಬಳೆನ ಅವಳ ಕೈಯಲ್ಲಿ ತೋರಿಸ್ಬಿಟ್ಟು ಏನೋ ದೊಡ್ಡ ಸಾಧನೆ ಮಾಡಿದ್ದೀನಿ ಅನ್ನೋ ಥರ ಮರ್ಯಾದಕ್ಕೆ ಹೋಗ್ತಾರೆ. ಇವ್ರಿಗೆ ಎಷ್ಟು ಕೊಬ್ಬಿರಬೇಕು, ನನಗೆ ಹೊಟ್ಟೆ ಉರಿಸ್ಬೇಕು ಅಂತಲೇ ಅಜಿತ್ ಯಾವಾಗಲೂ ಈ ಥರ ಮಾಡ್ತಾನೆ ಅಂತ ಹೇಳ್ತಿರ್ತಾಳೆ. ಅಯ್ಯೋ ಅದೆಲ್ಲ ಇಂಪಾರ್ಟೆಂಟ್, ಇವಾಗ ಫಸ್ಟು ನೀನು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಬೇಕು, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊ, ಆ ಹುಡುಗನ ನಮ್ಮ ಮನೆ ಹತ್ರ ಬರದೇ ಇರೋದು ರೀತಿ ನೋಡ್ಕೊ, ನನ್ನ ಕನಸನ್ನೆಲ್ಲ ನುಚ್ಚು ನೂರು ಮಾಡಿಬಿಡ್ಬೇಡ, ನಾಳೆನೇ ತೊಗೊಂಡೋಗಿ ಅವ್ನಿಗೆ ಆ ದುಡ್ಡನ್ನ ಕೊಟ್ಬಿಡು ಅಂತ ಹೇಳ್ತಾ ಇರ್ತಾಳೆ. ಆದರೆ ಈ ಭೂಮಿಯಿಂದ ತಪ್ಪಿಸ್ಕೊಳ್ಳೋದೇ ಇರೋದು ಮಾಮ್, ಅವಳು ನನ್ನ ಮೇಲೆ ಕಣ್ಣಿಟ್ಟಿದ್ದಾಳಲ್ಲ ಅಂತ ಹೇಳ್ತಾ ಇರ್ತಾಳೆ. ಅವಳ ಬಗ್ಗೆ ನೀನು ತಲೆ ಕೆಡ್ಸ್ಕೊಂಬಿಡ, ಅವಳ ಬಗ್ಗೆ ನಾನು ನೋಡ್ಕೊತೀನಿ, ನೀನು ಪಾಡಿಗೆ ನೀನು ಆ ದುಡ್ಡನ್ನ ತೊಗೊಂಡೋಗಿ ನಾಳೆ ಅವ್ನ ಕೈಗೆ ಕೊಟ್ಬಿಡು ಅಂತ ಹೇಳ್ತಾ ಇರ್ತಾಳೆ. ಅಶ್ವಿನಿ ಮತ್ತು ದೇವಯಾನಿ ಇಬ್ಬರು ಸೇರಿಕೊಂಡು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಹೆಂಗಾದರೂ ಮಾಡಿ ಭೂಮಿನ ಒಂದು ಪ್ಲೇಸಿಗೆ ಕರೆಸ್ಬೇಕು, ಅಲ್ಲಿ ವ್ಯಭಿಚಾರ ನಡೆಯೋ ಪ್ಲೇಸು, ಅಲ್ಲಿ ಆ ಪ್ಲೇಸಿಗೆ ಬಂದು ಅವಳು ಅಲ್ಲಿದ್ದಾಳೆ ಅನ್ನೋದನ್ನು ಒಂದು ಗುರ್ತು ಮಾಡ್ಕೋಬೇಕು. ಅದ್ರ ಜೊತೆಗೆ ಅವಳಿಗೆ ರಿಪೀಟೆಡ್ ಆಗಿ ಅವಳ ಫೋನ್ಗೆ ಒಂದು ಕಾಲ್ ಬರ್ತಾ ಇರಬೇಕು. ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ನೋದನ್ನು ಮನೆಯಲ್ಲಿ ಎಲ್ಲರ ಮುಂದೆ ತೋರಿಸ್ಬೇಕು. ಆವಾಗ ಅವಳನ್ನ ಮನೆಯಿಂದ ಆಚೆ ಹಾಕ್ತಾರೆ. ಅವಳು ಸರಿ ಇಲ್ಲ ಅಂತ ಗೊತ್ತಾದರೆ ಅಜಿತು ಅವಳನ್ನ ದೂರ ಮಾಡ್ತಾನೆ. ಅದರಿಂದ ಅವಳನ್ನ ಮನೆಯಿಂದ ಆಚೆ ಹಾಕ್ಬೋದು ಅಂತ ಪ್ಲ್ಯಾನ್ ಮಾಡಿರ್ತಾರೆ. ಇದ್ರ ಪ್ರಕಾರ ಇವಾಗ ಭೂಮಿನ ಕೆಟ್ಟೋಳು ಅಂತ ಪ್ರೂವ್ ಮಾಡಿ ಮನೆಯಿಂದ ಆಚೆ ಹಾಕ್ತಾರೆ. ಅದರಿಂದ ಭೂಮಿ ಮತ್ತು ಅಜಿತ್ ಇಬ್ಬರು ದೂರ ಆಗ್ತಾರೆ. ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಇವತ್ತಿನ ಪ್ರೊಮೋ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ನಿಮಗೆ ನಮ್ಮ ಸಂಚಿಕೆಗಳು ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಒಪಿನಿಯನ್ಸ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಇದು ಭೂಮಿ ಇಬ್ಬರು ಟೆಂಪ್ರರಿಯಾಗಿ ಮದುವೆಯಾಗಿ 1 ವರ್ಷದ ಮಟ್ಟಿಗೆ ಈ ಮನೆಗೆ ಬಂದಿರ್ಬೋದು. ಆದರೆ ಇಬ್ಬರು ಮನಸ್ಸಲ್ಲೂ ಗಂಡ ಹೆಂಡತಿ ಅನ್ನೋ ಪ್ರೀತಿ ಆಲ್ರೆಡಿ ಹುಟ್ಟಿದೆ. ಅವರಿಬ್ಬರು ಪರ್ಮನೆಂಟ್ ಗಂಡ ಹೆಂಡತಿ ಆಗೇ ಆಗ್ತಾರೆ. ಇವತ್ತಲ್ಲ ನಾಳೆ ಮನಸ್ವಿನಿ ಇವಳೆ ಅಂತ ಗೊತ್ತಾಗೇ ಆಗತ್ತೆ. ನೀನು ಕರ್ಕೊಬಂದಿರೋ ಫೇಕ್ ಅಶ್ವಿನಿ ಬಂದು ಎಲ್ಲರ ಮುಂದೆ ಭೂಮಿ ಕೆಟ್ಟೋಳು ಅಂತ ಪ್ರೂವ್ ಮಾಡಿ ಎಲ್ಲರೂ ಕೆಟ್ಟೋರು ಅಂತ ಹೇಳಿ ಅಜ್ಜಿ ಹತ್ರ ನಾಟಕ ಆಡಿ ಅವಳನ್ನ ಮನೆಯಿಂದ ಆಚೆ ಹಾಕಬೇಕು ಅಂತ ಏನೇ ಪ್ರಯತ್ನ ಪಟ್ಟರು ಅಲ್ಲೊಬ್ಬ ಪೊಲೀಸ್ ಆಫೀಸರ್ ಇದ್ದಾನೆ, ಅವನ ತಲೆ ಒಳಗೂ ಸ್ವಲ್ಪ ಬುದ್ಧಿ ಇದೆ ಅನ್ನೋದನ್ನೇ ಮರ್ತುಬಿಟ್ಟಿರ್ತಾರೆ. ಈ ಚೀಪ್ ದೇವಯಾನಿ ಮತ್ತು ಅಶ್ವಿನಿ ಇಬ್ಬರೂ ಭೂಮಿ ಕೆಟ್ಟವಳು, ಅವ್ರ ಕ್ಯಾರೆಕ್ಟರ್ ಸರಿ ಇಲ್ಲ, ಅವಳ ಫೋನ್ಗೆ ಫೋನ್ ಕಾಲ್ಸ್ ಬರ್ತಾ ಇದೆ ಅಂತ ಪ್ರೂವ್ ಮಾಡೋದಕ್ಕೆ ಕೊಟ್ಟಿರ್ತಾರೆ. ಅದನ್ನೆಲ್ಲ ನೋಡ್ಬಿಟ್ಟು ಸುಮ್ಮನೆ ಇರೋದಕ್ಕೆ ಏನು ಅಜ್ಜಿತ್ತು ದಡ್ಡನ ಮಗನ, ಅವ್ನಿಗೆಲ್ಲನೂ ಗೊತ್ತಾಗತ್ತೆ. ಅವ್ನು ಪೊಲೀಸ್ ಬ್ರೈನ್ ಯೂಸ್ ಮಾಡಿ ಆ ಫೋನ್ ಕಾಲ್ ಬರ್ತಾ ಇರೋದ್ರ ಬಗ್ಗೆ ತಿಳ್ಕೊಂಡು ಅವನಿಗೆ ಸರಿಯಾಗಿ ರಿಮೈಂಡ್ ಎತ್ತಿದ್ರೆ ಅವ್ನು ಯಾರು ಅಂತ ಗೊತ್ತಾಗೋದಿಲ್ವಾ. ಅದ್ರ ಜೊತೆಗೆ ನೀವು ಅಲ್ಲೆಲ್ಲೋ ಇದ್ದಾಳೆ ಭೂಮಿ
ಭೂಮಿ ಅಂತ ಪ್ರೂವ್ ಮಾಡೋದಕ್ಕೆ ಹೋದರೆ ಅದನ್ನು ಅವ್ನ ಹೆಂಡ್ತಿನ ಕಾಪಾಡ್ಕೊಳ್ದಿರೋಷ್ಟು ದಡ್ಡನ ಅವನು. ಇದನ್ನೆಲ್ಲ ನಿಮ್ಮ ಫೂಲಿಶ್ ಬ್ರೈನ್ಗೆ ಅರ್ಥ ಆಗೋಲ್ಲ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು.